ಸರಸ್ವತಿಪುರಂ ಬಸ್ ನಿಲ್ದಾಣದಲ್ಲಿ ಅವ್ಯವಸ್ಥೆಯ ತಾಂಡವ. ಸಾಲು ಸಾಲು ವರದಿ ಮಾಡಿದ್ರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ತುಮಕೂರಿನ ವಾರ್ಡ್ ನಂಬರ್ 28 ದೇವರಾಜ ಅರಸು ರಸ್ತೆಯಲ್ಲಿರುವ ಸರಸ್ವತಿಪುರಂ ಬಸ್ ನಿಲ್ದಾಣ ಶಿಥಿಲಾವಸ್ಥೆ ತಲುಪಿದ್ದು, ಬಸ್ ನಿಲ್ದಾಣದ ಶೆಲ್ಟರ್ ಕೆಳಗೆ ಪ್ರಯಾಣಿಕರು ನಿಂತ್ಕೊಳ್ಳೋದಕ್ಕೂ ಭಯಪಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಸ್ವತಿಪುರಂನ ಬಸ್ ನಿಲ್ದಾಣ ಹಲವಾರು ದಿನಗಳಿಂದ ಶಿಥಿಲಾವಸ್ಥೆ ತಲುಪಿದ್ದು, ಬಸ್ ನಿಲ್ದಾಣದಲ್ಲಿರುವ ಕಬ್ಬಿಣದ ಕಂಬಗಳೆಲ್ಲವೂ ತುಕ್ಕು ಹಿಡಿದಿವೆ. ಇದರಿಂದ ಯಾವಾಗ ಬೇಕಾದರೂ ಬಸ್ ನಿಲ್ದಾಣದಲ್ಲಿರುವ ಶೆಲ್ಟರ್ ನೆಲಕ್ಕುರುಳಬಹುದು ಎನ್ನುವ ಭಯ ಶುರುವಾಗಿದೆ. ಇನ್ನು ಪ್ರಯಾಣಿಕರಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. ಇನ್ನು ಈ ಬಸ್ ನಿಲ್ದಾಣದಲ್ಲಿ ಸದಾ ಜನ ಜಂಗುಳಿಯಿಂದಿರ್ತಾರೆ. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮಳೆ ಬರಲಿ ಬಿಸಿಲಿರಲಿ ಬಸ್ಸಿಗಾಗಿ ಕಾಯುವ ಅನಿವಾರ್ಯತೆ ಇದೆ. ಸುಮಾರು ದಿನಗಳಿಂದ ಬಸ್ ಶೆಲ್ಟರ್ ಕಬ್ಬಿಣದ ಕಂಬಗಳು ತುಕ್ಕಿಡಿದಿದ್ದು, ಯಾವಾಗ ಚಾವಣಿ ಬೀಳ್ತದೆಯೋ ಎನ್ನುವ ಭಯದಲ್ಲಿ ಪ್ರಯಾಣಿಕರು ನಿಂತಿದ್ದಾರೆ. ಇನ್ನು ಈ ಸಮಸ್ಯೆ ಕುರಿತು ಪ್ರಜಾಶಕ್ತಿ ಟಿವಿ ಸಾಲು ಸಾಲು ಸುದ್ದಿಯನ್ನ ಮಾಡಿದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ತುಮಕೂರಿನ ವಾರ್ಡ್ ನಂಬರ್ 17 ಸರಸ್ವತಿಪುರಂ ದೇವರಾಜ ಅರಸು ರಸ್ತೆಯಲ್ಲಿರುವಂತಹ ಈ ಬಸ್ ನಿಲ್ದಾಣ ಸಾಕಷ್ಟು ದಿನಗಳಿಂದಲೂ ಕೂಡ ಶಿಥಿಲಾವಸ್ಥೆ ತಲುಪಿದ್ದು, ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ನಾವು ಕಳೆದ 2 ಬಾರಿಯೂ ಕೂಡ ವರದಿ ಮಾಡಿದ್ವಿ. ಆದ್ರೆ ಇನ್ನೂ ಕೂಡ ವರದಿಗೆ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸವನ್ನ ಇಲ್ಲಿ ಮಾಡ್ತಾ ಇಲ್ಲ. ಈಗಲೂ ಕೂಡ ಅದೇ ರೀತಿಯಾಗಿ ಬಸ್ ನಿಲ್ದಾಣ ಇರುವಂತದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸಾಲು ಸಾಲು ವರದಿ ಮಾಡಿದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿದ್ದಾರಾ ಅನ್ನೋ ಪ್ರಶ್ನೆ ನಮ್ಗೀಗ ಮೂಡೋದಕ್ಕೆ ಶುರುವಾಗಿದೆ. ಈ ಪ್ರಶ್ನೆ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಳೆದ 2 ಬಾರಿಯೂ ಕೂಡ ನಾವು ಇದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ. ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ, ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ. ಬಸ್ ಹತ್ತಬೇಕು ಅಂದ್ರೆ ಇದೇ ಬಸ್ ನಿಲ್ದಾಣಕ್ಕೆ ಬಂದು ನಿಂತ್ಕೊಳ್ಬೇಕು. ಆದ್ರೆ ಬಸ್ ನಿಲ್ದಾಣ ಎಲ್ಲಾ ಕಂಬಗಳು ಕೂಡ ಒಂದು ರೀತಿಯಾಗಿ ರಸ್ಟ್ ಹಿಡಿದು ತುಕ್ಕು ಹಿಡಿದು ಬೀಳೋ ಪರಿಸ್ಥಿತಿಗೆ ಬಂದಿದೆ. ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಬಸ್ ನಿಲ್ದಾಣವನ್ನ ದುರಸ್ತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ನೀವೀಗ ನೋಡ್ತಾ ಹೋಗ್ಬೋದು ಯಾವ ರೀತಿ ಇದೆ ಈ ಬಸ್ ನಿಲ್ದಾಣ ಅಂತಂದ್ರೆ, ಕಂಬಗಳೆಲ್ಲವೂ ಕೂಡ ತುಕ್ಕು ಹಿಡಿದು ಕೆಳಗಡೆ ಬಿರುಕು ಬಿಟ್ಟಿವೆ. ಅಳ್ಳಾಡಿಸಿದ್ರೆ ಇಡೀ ಬಸ್ ನಿಲ್ದಾಣವೇ ಅಳ್ಳಾಡುತ್ತೆ. ನೋಡಿ, ನಾನಿಲ್ಲಿ ಈಗ ಈ ಕಂಬವನ್ನು ಅಳ್ಳಾಡಿಸಿದ್ರೆ ಇಡೀ ಬಸ್ ನಿಲ್ದಾಣವೇ ಅಳ್ಳಾಡುತ್ತೆ. ಆ ರೀತಿಯಾಗಿ ಬಸ್ ನಿಲ್ದಾಣ ಶಿಥಿಲಾವಸ್ಥೆ ತಲುಪಿದೆ. ಇನ್ನು ಈ ಬಸ್ ನಿಲ್ದಾಣದ ಹೊರಗಡೆಯ ನೋಟವನ್ನು ನೋಡೋದಾದ್ರೆ ಯಾವುದೇ ರೀತಿಯಾಗಿಯೂ ಕೂಡ ಇದು ಒಂದು ರೀತಿಯ ಬಸ್ ನಿಲ್ದಾಣ ಅಂತ ಅನಿಸ್ಕೊಳ್ಳೋದಿಲ್ಲ. ಎಲ್ಲ ಟ್ಯೂಬ್ಲೈಟ್ಗಳು ಒಡೆದೋಗಿವೆ, ಎಲ್ಲ ಏನೂ ಕೂಡ ಇಲ್ಲಿ ಸರಿಯಾಗಿಲ್ಲ. ಇದೊಂದು ಬಸ್ ನಿಲ್ದಾಣ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಾಗಿದೆ. ಅದು ಒಂದು ಕಂಬವನ್ನ ಅಲುಗಾಡಿಸಿದ್ರೆ ಸಾಕು, ಇಡೀ ಬಸ್ ನಿಲ್ದಾಣವೇ ಅಲುಗಾಡುತ್ತೆ. ಬೆಳಗ್ಗೆ ಎದ್ರೆ ಸಾಕು, ಕಾಲೇಜ್ಗೆ ಹೋಗುವಂತ ವಿದ್ಯಾರ್ಥಿಗಳು, ಸಾರ್ವಜನಿಕರು, ತುಮಕೂರು ನಗರದ ಒಳಗಡೆ ಹೋಗುವಂತವ್ರು ಎಲ್ಲರೂ ಕೂಡ ಇದೇ ಬಸ್ ನಿಲ್ದಾಣದಲ್ಲಿ ನಿಂತ್ಕೊಂಡು ಇದೇ ಬಸ್ ನಿಲ್ದಾಣದಿಂದ ಬಸ್ಸನ್ನು ಹತ್ತಬೇಕು. ಆದ್ರೆ ಬಸ್ ನಿಲ್ದಾಣ ಮಾತ್ರ ಇದೀಗ ಶಿಥಿಲಾವಸ್ಥೆ ತಲುಪಿ ಎಲ್ಲಾ ಕಂಬಗಳು ಕೂಡ ತುಕ್ಕು ಹಿಡಿದು ಸಾರ್ವಜನಿಕರು ಇದರ ಕೆಳಗಡೆ ನಿಂತ್ಕೊಳ್ಳುವಂತ ವಿದ್ಯಾರ್ಥಿಗಳು ಜೀವವನ್ನ ಕೈಯಲ್ಲಿ ಹಿಡಿದು ಬಸ್ ನಿಲ್ದಾಣದಲ್ಲಿ ವೇಟ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ಸಾಲು ಸಾಲು ವರದಿ ಮಾಡಿದ್ರು ಕೂಡ ಬೇಜವಾಬ್ದಾರಿ ತೋರಿಸ್ತಾ ಇರುವಂತ ಅಧಿಕಾರಿಗಳು ಮಾತ್ರ ಈ ಬಸ್ ನಿಲ್ದಾಣವನ್ನ ಸರಿಪಡಿಸ್ತಾ ಇಲ್ಲ. ನೀವು ವರದಿ ಬೇಕಾಬಿಟ್ಟಿ ಮಾಡಿ, ಆದ್ರೆ ನಾವು ಮಾತ್ರ ಆರಾಮಾಗಿ ಕುಳಿತುಕೊಳ್ತೀವಿ, ನಾವು ಯಾವುದೇ ಕಾರಣಕ್ಕೂ ಬಸ್ ನಿಲ್ದಾಣವನ್ನ ಸರಿಪಡಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ಕುಳಿತುಕೊಂಡಿದ್ದಾರೆ. ಸಾಲು ಸಾಲು ವರದಿ ಮಾಡಿದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಸ್ ನಿಲ್ದಾಣವನ್ನ ಸರಿಪಡಿಸ್ತಿಲ್ಲ ಅಂತಂದ್ರೆ ಇನ್ನು ಯಾವ ರೀತಿಯಾಗಿ ಹೇಳಬೇಕು ಅನ್ನೋದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ತುಮಕೂರನ್ನ ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಸ್ವಚ್ಛ ನಗರ ಮಾಡ್ತೀವಿ, ಯಾವುದೇ ತೊಂದರೆ ಇಲ್ಲದ ನಗರ ಮಾಡ್ತೀವಿ ಅಂತ ಹೇಳ್ತೀರಾ. ಆದ್ರೆ ಪ್ರತಿನಿತ್ಯವೂ ಕೂಡ ನೂರಾರು ಜನ, ಸಾವಿರಾರು ಜನ ಓಡಾಡುವಂತಹ ರಸ್ತೆಯಲ್ಲಿರುವಂತಹ ಬಸ್ ನಿಲ್ದಾಣದ ಪರಿಸ್ಥಿತಿ ಮಾತ್ರ ಇದಾಗಿದೆ. ವರದಿ ಮಾಡಿದ್ರು ಕೂಡ ಎಚ್ಚೆತ್ತುಕೊಳ್ಳದೆ ಬೇಜವಾಬ್ದಾರಿತನ ತೋರಿಸ್ತಿರೋ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ಅನ್ನೋದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ವರದಿ ಮಾಡಿ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳಿ ದೊಡ್ಡದಾಗಿ ಬಡಾಯಿ ಕುಚ್ಕೊಂಡು ಬಂದು ಸೀಟ್ ಮೇಲೆ ಕೂತ್ಕೊಳ್ಳೋದು ನೀವು ಅಭಿವೃದ್ಧಿಯನ್ನ ಮಾಡ್ತೀರಾ ಇಲ್ವಾ ಅನ್ನೋದನ್ನ ಜನಗಳು ನಿರ್ಧಾರ ಮಾಡಬೇಕಾಗಿದೆ. ನೀವು ಮಾಡ್ತಾ ಇರೋ ಕೆಲಸದಿಂದ ಜನಗಳು ನಿರ್ಧಾರ ಮಾಡ್ತಾ ಇದ್ದಾರೆ, ನೀವು ಅಭಿವೃದ್ಧಿ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂತ. ಇನ್ನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಬಸ್ ನಿಲ್ದಾಣವನ್ನ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.